ನಮಸ್ಕಾರ ಸ್ನೇಹಿತರೆ, ಭಗೀರಥ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಲೋಹಗಡ ಕೋಟೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಕೋಟೆಯನ್ನು ಭೇದಿಸುವುದು ಶತ್ರುಗಳಿಗೆ ಕಬ್ಬಿಣದ ಕಡಲೆಯನ್ನು ಅಗಿದಷ್ಟೇ ಕಷ್ಟವಾಗಿತ್ತು. ಶತಮಾನಗಳ ಕಾಲ ಶಾತವಾಹನರು, ಯಾದವರು, ಬಹುಮನಿ ಸುಲ್ತಾನರು, ಮೊಘಲರು ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ವೀರ ಗಾಥೆಗೆ ಸಾಕ್ಷಿಯಾದ ಈ ಕೋಟೆಯ ಇತಿಹಾಸ ನಿಮಗೆ ಗೊತ್ತಾ? ಈ ಕೋಟೆಯ ಇತಿಹಾಸವೇನು? ಇದನ್ನು ಯಾರು ನಿರ್ಮಿಸಿದರು? ಇದರ ವಿಶೇಷತೆ ಏನು? ಮತ್ತು ಇಲ್ಲಿ ಪ್ರವಾಸಕ್ಕೆ ಹೋಗುವವರು ಯಾವ ವಿಷಯಗಳನ್ನು ಗಮನಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಈ ಲೋಹಗಡ ಕೋಟೆಯು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಲೋನಾವಾಲಾ ಸಮೀಪದಲ್ಲಿರುವ ಒಂದು ಅದ್ಭುತ ಬೆಟ್ಟದ ಕೋಟೆಯಾಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 3400 ಅಡಿ ಎತ್ತರದಲ್ಲಿರುವ ಈ ಕೋಟೆ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿದೆ. ಈ ಕೋಟೆಗೆ ಸುಮಾರು 2000 ವರ್ಷಗಳ ಇತಿಹಾಸವಿದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಲೋಹಗಡ ಎಂಬ ಹೆಸರಿನ ಅರ್ಥವೇ ಕಬ್ಬಿಣದ ಕೋಟೆ ಎಂದು. ಶತ್ರುಗಳಿಗೆ ಇದನ್ನು ಗೆಲ್ಲುವುದು ಅತ್ಯಂತ ಕಷ್ಟವಾಗಿದ್ದರಿಂದ ಈ ಹೆಸರು ಬಂದಿದೆ ಎನ್ನಲಾಗಿದೆ. ಎತ್ತರದ ಬೆಟ್ಟ, ನೈಸರ್ಗಿಕ ಕಣಿವೆಗಳು, ಬಲಿಷ್ಠ ಗೋಡೆಗಳು ಮತ್ತು ಕಿರಿದಾದ ಪ್ರವೇಶ ದಾರಿಗಳು ಇದರ ಪ್ರಮುಖ ರಕ್ಷಣಾ ವ್ಯವಸ್ಥೆಯಾಗಿದೆ. ಇದನ್ನು ನಾವು ಮುಂದೆ ಹೋಗುತ್ತಾ ನೋಡೋಣ, ರಸ್ತೆಗಳು ಎಷ್ಟು ಕಿರಿದಾಗಿದೆ ಎಂದು. ನಾನು ಹಿಂದೆ ಹೇಳಿದಾಗೆ ಈ ಕೋಟೆಯು ಹಲವು ರಾಜವಂಶಗಳ ಆಡಳಿತವನ್ನು ಕಂಡಿದೆ. ಇದರಲ್ಲಿ ಶಾತವಾಹನರು, ಚಾಲುಕ್ಯರು, ರಾಷ್ಟ್ರಕೂಟರು, ಯಾದವರು, ಬಹಮನಿ ಸುಲ್ತಾನರು, ನಿಜಾಂ ಶಾಹಿ, ಮೊಘಲರು ಹಾಗೂ ಮರಾಠರು. ಆದರೆ ಮರಾಠ ಸಾಮ್ರಾಜ್ಯದ ಆಡಳಿತದಲ್ಲಿ ಈ ಕೋಟೆ ಪ್ರಮುಖ ಸ್ಥಾನವನ್ನು ಹೊಂದಿತು. ಈ ಕೋಟೆಯ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಹೆಸರು ಎಂದರೆ ಛತ್ರಪತಿ ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರು ಇಲ್ಲಿ ಅಡಗಿಸಿದ್ದ ಸೂರತ್ನ ಸಂಪತ್ತು ಮತ್ತು ಈ ಕೋಟೆಯ ವಾಸ್ತುಶಿಲ್ಪದ ರಹಸ್ಯವನ್ನು ಮುಂದೆ ತಿಳಿಯೋಣ. ಈ ಲೋಹಗಡದ ಇತಿಹಾಸವನ್ನು ನಾವು ಕೆದಕುತ್ತಾ ಹೋದರೆ ಇದು ಕ್ರಿಸ್ತಪೂರ್ವಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ. ಮೊದಲು ಶಾತವಾಹನರ ಕಾಲ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ, ಅಂದರೆ ಸುಮಾರು 2000 ವರ್ಷಗಳ ಹಿಂದೆ ಶಾತವಾಹನರ ರಾಜವಂಶದ ಆಳ್ವಿಕೆಯಲ್ಲಿ ಈ ಬೆಟ್ಟವನ್ನು ವೀಕ್ಷಣಾ ಗೋಪುರವಾಗಿ ಬಳಸಲಾಗುತ್ತಿತ್ತು. ಸ್ನೇಹಿತರೆ, ಈ ಲೋಹಗಡ ಕೋಟೆಯನ್ನು ನಾವು ಕಾಲುಭಾಗ ಏರಿದಾಗ ಪ್ರಕೃತಿಯ ಮಡಿಲಲ್ಲಿ ತೇಲಿದ ಅನುಭವ ನಮಗಾಗುತ್ತದೆ. ನೋಡಿ, ಇಲ್ಲಿಂದ ಪ್ರಕೃತಿ ಎಷ್ಟು ಸುಂದರವಾಗಿ ಕಾಣುತ್ತಿದೆ ಎಂದು. ಇಲ್ಲಿ ಕಾಣುತ್ತಿರುವುದೇ ಪಾವನ ಸರೋವರದ ಹಿನ್ನೀರು. ಇಲ್ಲಿ ಟಾಟಾ ಪವರ್ ಪ್ಲಾಂಟ್ನ ಯೋಜನೆಗಳು ಇವೆ ಎಂದು ಹೇಳುತ್ತಾರೆ. ಈ ಕೋಟೆಯ ಹತ್ತಿರ ಇರುವ ಪ್ರಸಿದ್ಧ ಬಾಜಾ ಮತ್ತು ಕಾರ್ಲಾ ಗುಹೆಗಳು ಈ ಪ್ರದೇಶದ ಪ್ರಾಚೀನತೆಗೆ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಈ ಕೋಟೆಯ ಮುಂದಿನ ಇತಿಹಾಸ ತಿಳ್ಕೊಳ್ಳೋಣ. ನಂತರದ ಶತಮಾನಗಳಲ್ಲಿ ಲೋಹಗಡ ವಿವಿಧ ರಾಜವಂಶಗಳ ಕೈ ಬದಲಾಯಿತು. 9ನೇ ಶತಮಾನದಿಂದ 13ನೇ ಶತಮಾನದ ನಡುವೆ ರಾಷ್ಟ್ರಕೂಟರು, ಯಾದವರು ಈ ಕೋಟೆಯ ಮೇಲೆ ನಿಯಂತ್ರಣವನ್ನು ಹೊಂದಿದ್ದರು. 14ನೇ ಶತಮಾನದಲ್ಲಿ ಬಹಮನಿ ಸುಲ್ತಾನರು ಈ ಪ್ರದೇಶವನ್ನು ವಶಪಡಿಸಿಕೊಂಡರು. ತದನಂತರ ಬಹಮನಿ ಸಾಮ್ರಾಜ್ಯ ಒಡೆದು ಹೋದಾಗ ಇದು ಅಹಮದಾಬಾದ್ ನಗರದ ನಿಜಾಂ ಶಾಹಿ ಸುಲ್ತಾನರ ಆಳ್ವಿಕೆಗೆ ಒಳಪಟ್ಟಿತು. ಹೀಗೆ ಲೋಹಗಡ ಪ್ರಾಚೀನ ಕಾಲದಿಂದಲೂ ಪಶ್ಚಿಮ ಘಟ್ಟಗಳ ಪ್ರಮುಖ ವ್ಯಾಪಾರ ಮಾರ್ಗವಾದ ಬೋರ್ಘಾಟ್ ಅನ್ನು ನಿಯಂತ್ರಿಸುವ ಆಯಕಟ್ಟಿನ ಸ್ಥಳವಾಗಿತ್ತು. ಸ್ನೇಹಿತರೆ, ಒಮ್ಮೆ ಇಲ್ಲಿನ ಕಲ್ಲಿನ ಕೋಟೆಯ ವ್ಯೂ ನೋಡಿ, ಎಷ್ಟು ಅದ್ಭುತವಾಗಿದೆ ಅಲ್ವಾ? ಇಷ್ಟೊಂದು ಆಯಕಟ್ಟಿನ ಜಾಗದಲ್ಲಿ ಈ ಕೋಟೆ ನಿರ್ಮಿಸಿದ್ದಾರೆ ನೋಡಿ. ನಿಜವಾಗ್ಲೂ ಕಣ್ಣಾರೆ ನೋಡಿದಾಗಲೇ ಈ ಕೋಟೆಯ ಭವ್ಯತೆ ನಮಗೆ ಅರ್ಥ ಆಗೋದು. ಈಗ ನಾವು ಬಂದ್ವಿ ಮೊದಲನೇ ದ್ವಾರಕ್ಕೆ. ಈ ದ್ವಾರವನ್ನು ಗಣೇಶ್ ದರ್ವಾಜ ಎಂದು ಕರೆಯುತ್ತಾರೆ. ಇಲ್ಲಿ 2 ಕಡೆ ಗಣೇಶನ ವಿಗ್ರಹ ಇದೆ, ಆದ್ದರಿಂದ ಇದನ್ನು ಗಣೇಶ ದ್ವಾರ ಎಂದು ಕರೆಯಬಹುದು. ಸ್ನೇಹಿತರೆ, ಈ ಗಣೇಶ ದರ್ವಾಜದ ಬಾಗಿಲುಗಳನ್ನು ಒಮ್ಮೆ ಗಮನಿಸಿ ನೋಡಿ, ಎಷ್ಟು ಗಟ್ಟಿಮುಟ್ಟಾಗಿ ಇವತ್ತಿಗೂ ನಿಂತಿವೆ. ಎಷ್ಟೋ ವರ್ಷಗಳಿಂದ, ಎಷ್ಟೋ ಕಾಲಘಟ್ಟಗಳನ್ನು, ಎಷ್ಟೋ ರಾಜರ ಇತಿಹಾಸವನ್ನು ಈ ಕಲ್ಲುಗಳು ಕಣ್ಣಾರೆ ನೋಡಿರಬಹುದು ಅಲ್ವಾ? ಇವತ್ತು ನಾವು ಈ ಬಾಗಿಲಿನ ಮುಂದೆ ನಿಂತು ನೋಡ್ತಾ ಇದ್ದೀವಿ ಅಂದರೆ ಒಂದು ಅದ್ಭುತ ಅನುಭವ. ಸ್ನೇಹಿತರೆ, ಇದು ಪಶ್ಚಿಮ ಘಟ್ಟಗಳ ಪ್ರದೇಶ. ಇಲ್ಲಿ ವರ್ಷವಿಡೀ ಸಾಕಷ್ಟು ಮಳೆ ಗಾಳಿ ಇರುತ್ತದೆ. ಇಷ್ಟೆಲ್ಲ ಪ್ರಕೃತಿ ವೈಪರೀತ್ಯಗಳನ್ನು ಇಷ್ಟು ವರ್ಷಗಳಿಂದ ತಡೆದುಕೊಂಡು ಈ ಬಾಗಿಲುಗಳು ಇವತ್ತಿಗೂ ಇಷ್ಟು ಗಟ್ಟಿಮುಟ್ಟಾಗಿ ನಿಂತಿವೆ ಎಂದರೆ ನಿಜವಾಗ್ಲೂ ಆಶ್ಚರ್ಯ ಎನಿಸುತ್ತದೆ. ಆಗಿನ ಕಾಲದ ನಿರ್ಮಾಣದ ಗಟ್ಟಿತನ ಎಷ್ಟಿತ್ತು ಅನ್ನೋದನ್ನು ಈ ಬಾಗಿಲುಗಳು ನಮಗೆ ತೋರಿಸುತ್ತಿವೆ.
ಸ್ನೇಹಿತರೆ, ಇಲ್ಲಿರುವ ಪಿರಂಗಿಗಳನ್ನು ಒಮ್ಮೆ ನೋಡಿ. ಗಟ್ಟಿಯಾದ ಲೋಹದಿಂದ ತಯಾರಿಸಿರುವ ಈ ಪಿರಂಗಿಗಳು ಇಂದಿಗೂ ಕೋಟೆಯ ಶಕ್ತಿಯ ಸಂಕೇತವಾಗಿದೆ. ಇಷ್ಟು ವರ್ಷಗಳ ನಂತರವೂ ಕೆಲವು ಪಿರಂಗಿಗಳು ಇಲ್ಲಿ ಉಳಿದುಕೊಂಡಿರುವುದು ನಿಜಕ್ಕೂ ವಿಶೇಷ. ಇವುಗಳನ್ನು ನೋಡಿದಾಗ ಆ ಕಾಲದ ಯುದ್ಧ ವ್ಯವಸ್ಥೆ, ಕೋಟೆಯ ರಕ್ಷಣಾ ವ್ಯವಸ್ಥೆ ಮತ್ತು ಅಂದಿನ ತಂತ್ರಜ್ಞಾನದ ಬಗ್ಗೆ ನಾವು ತಲೆ ಬಾಗಲೇಬೇಕು. ಕೋಟೆಯ ಕಲ್ಲಿನ ಗೋಡೆಗಳ ನಡುವೆ ಇಂದಿಗೂ ನಿಂತಿರುವ ಈ ಪಿರಂಗಿಗಳು ಲೋಹಗಡ ಕೋಟೆಯ ಭವ್ಯತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಸ್ನೇಹಿತರೆ, ಇಲ್ಲಿ ನೋಡಿ, ಇದು ವಾಚ್ ರೂಮ್. ಇಲ್ಲಿ 2 ಕಿಂಡಿಗಳಿವೆ. ಇದರಲ್ಲಿ ಶತ್ರುಗಳು ಬರುವುದನ್ನು ಮತ್ತು ಹೋಗುವುದನ್ನು ನೋಡುತ್ತಿದ್ದ ರೂಮ್ ಎಂದು ಹೇಳಬಹುದು. ಇಲ್ಲಿ ಕೂತು ಶತ್ರುಗಳನ್ನು ನಾವು ಅಬ್ಸರ್ವ್ ಮಾಡುತ್ತಿದ್ದ ಜಾಗ ಎಂದು ಹೇಳಬಹುದು. ಇಲ್ಲಿನ ಕೋಟೆಯ ವಿನ್ಯಾಸ ನೋಡಿ ಹೇಗಿದೆ, ನಿಜವಾಗ್ಲೂ ಅದ್ಭುತ. ಸ್ನೇಹಿತರೆ, ಈ ಕೋಟೆಯ ಮತ್ತಷ್ಟು ಇತಿಹಾಸವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.